ಅವ್ರು ಹೆಂಗಾದ್ರೂ ಕೇಳಲಿ, ಅವ್ರು ಕೇಳ್ದಷ್ಟು ದುಡ್ಡು ಕೊಟ್ಟು ನಮ್ಮ ಬಾಬುನ ಮುಡ್ಸ್ಕೊ ಬನ್ನಿ, ಬೇಕಾದ್ರೆ ಇನ್ನೂ 5 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ಹೇಳಿ. ಆಯ್ತು ರಮ್ಮ, ಆಯ್ತು ಅಣ್ಣ, ನೀವು ಕೇಳೋದಷ್ಟೇ ಕೊಡ್ತೀನಿ. ಆದ್ರೆ ನನ್ನ ತಮ್ಮನಿಗೆ ಮಾತ್ರ ಏನು ಮಾಡಬೇಡಿ. ದುಡ್ಡು ಕೊಟ್ರೆ ಏನು ಮಾಡಲ್ಲ. ಇವತ್ತು ರಾತ್ರಿ ನಿಮ್ಮ ಹೆಂಡತಿ ಕೈಲಿ ದುಡ್ಡು ಕೊಟ್ಟು ಕಳಿಸ್ಬಿಡಿ. ಆಯ್ತು ಅಣ್ಣ. ಬಾಬಣ್ಣ ಏನ್ ಹೇಳಿದ್ರು? ಆಮೇಲೆ ಪುಟ್ಮಲಿ ಇವತ್ತು ರಾತ್ರಿಗ ನೀನು ದುಡ್ಡು ತಗೊಂಡು ಹೋಗ್ಬೇಕಂತೆ, ಆಮೇಲೆ ಅವರು ಬಾಳೆಹಣ್ಣ ಬಿಟ್ಟು ಕಳ್ಸಿರಂತೆ. ಹಂಗಾರೆ ದುಡ್ಡು ಕೊಡಿ, ಈಗಲಾಗಿ ನಮ್ಮ ಬಾಬುನ್ ಕರ್ಕೊಂಬರ್ತೀನಿ. ಅಯ್ಯೋ ನೋಡ್ರೆ, ನೀವು ದುಡ್ಡು ಕೊಡೋದು ಬೇಡ. ನಾನು ಮಾಡಿರೋ ತಪ್ಪಿಗೆ ನಾನೇ ದುಡ್ಡು ಕೊಟ್ಟು ಭೂಪತಿನ ಬಿಡಿಸ್ಕೊಂಬರ್ತೀನಿ. ನೀವೆಲ್ಲಿಂದ ದುಡ್ಡು ಕೊಟ್ರಿ ಅಣ್ಣಪ್ಪನವ್ರೆ? ಅದಕ್ಕೋಸ್ಕರ ಕಳ್ತನ ಮಾಡ್ರಿ? ಇಲ್ಲ, ಮಧುರ ಕೊಡ್ತೀನಿ ಅಂತ ಹೇಳಿದಾಳು. ಹಂಗಾರ ಅದು ನಿಮ್ ದುಡ್ಡಲ್ಲ, ಮಧುರ ಅವ್ರ ದುಡ್ಡು ಅನ್ನಿ. ಅವಳು ದುಡ್ಡಾದ್ರೇನು ನನ್ನ ದುಡ್ಡಾದ್ರೇನು, ಪುಟ್ಮಲ್ಲಿ ಅವರೇ, ನೀವು ದುಡ್ಡು ತಗೊಂಡು ಹೋಗೋದಕ್ಕೆ ರೆಡಿಯಾಗಿ ನಾನು ದುಡ್ಡು ತಗೊಂಡ್ಬರ್ತೀನಿ. ಭೂಪತಿ, ಈ ವೇಷದಲ್ಲಿ ಯಾರು ಅಂತ ಗೊತ್ತಾಗಲ್ಲ ತಾನೆ? ಅನು, ನೀನು ಈ ವೇಷದಲ್ಲಿ ನನಗೆ ಯಾರು ಅಂತ ಗೊತ್ತಾಯ್ತಾ ಇಲ್ಲ. ಇನ್ನು ಅತ್ತೆ ಅವಂಗೆ ಹೆಂಗ್ ಗೊತ್ತಾಗ್ಬಿಡ್ತದೆ? ಅದಕ್ಕೆ ಅವ ಬಂದು ಹೋಗಿದ ತಕ್ಷಣ ನನಗೆ ಕರೆದ್ಬಿಡು, ನಾನು ಓಡ್ ಬಂದ್ಬಿಡ್ತೀನಿ. ಇಲ್ಲೇ ಹುಡಿ ಆಯ್ತಾ? ಅಕ್ಕ, ಇಲ್ಲಿ ಯಾರ ಚಿಕ್ಕ ಮಗಿನ ಹಿಡ್ಕೊಂಡು ನಿಂತಿದ್ ನೋಡಿದ್ರಿಯಾ? ಮೊದ್ಲು ದುಡ್ಡು ಕೊಡಿ, ಆಮೇಲೆ ಅವ್ನು ಬರ್ತಾನೆ. ಆದ್ರೆ ಕಿಡ್ನಾಪ್ ಮಾಡಿದವ್ರು ನೀವ್ಯಾ? ಹೌದು, ಕೊಡಿ ದುಡ್ಡು. ತಕೊಳ್ಳಿ, ಇದರಲ್ಲಿ 5555 ರೂಪಾಯಿ ಅದೇ. ಬಾಬು, ಅತ್ತೆಯಮ್ಮ, ಹೆಂಗಿದ್ಯಾ ಕುಸು? ಚೆನ್ನಾಗಿದ್ಯಾ ತಾನೇ? ನಾನ್ ಚೆನ್ನಾಗಿದ್ದೀನಿ. ನಡಿ ನಡಿ ಹೋಗವು. ಅದ ಉಮ್ಮತ್ತರು ಮಿಳ್ಳ ನಮ್ಮ ಬಾಳೆಹಣ್ಣ ಕಿಡ್ನಾಪ್ ಮಾಡಲ್ಲ ಒಳಗೆ ಬೆಳೆದು ಬಿಟ್ಟಡ. ರಾಜು, ನೀನ ಮಟ್ಟಿಗೆ ಬಂದಾಗೆಲ್ಲ ಹೊಟ್ಟೆ ತುಂಬಾ ಊಟ ಕಳಿಸ್ತಿದಿ, ತಿನ್ಮನೆಗೆ ಹಿಂಗ ಕನ್ನ ಹಾಕೋದು. ಅದಕ್ಕೆವ ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಈ ಕಿಡ್ನಾಪಿಂಗ್ ಐಡಿಯಾ ಕೊಟ್ಟಿದ್ದೆ ಈ ಭೂಪತಿ. ಬಾಬು, ನೀ ಯಾಕೆ ಐಡಿಯಾ ಕೊಟ್ಟೆ? ಅತ್ತೆಯಮ್ಮ, ಅಣ್ಣಯ್ಯ ಇವ್ರಿಗೆ ಸಂಬಳ ಕೊಟ್ಟಿರ್ಲಿಲ್ವಲ್ಲ, ನಾನೊಂದು ಸಿನಿಮಾ ನೋಡಿದ್ದೆ. ಓನರು ಕೆಲ್ಸದವನ್ಗೆ ಸಂಬಳ ಕೊಟ್ಟಿರಲ್ಲ, ಓನರ್ ಮಗುನ ಕೆಲ್ಸದವ್ನ್ ಕಿಡ್ನಾಪ್ ಮಾಡ್ಬಿಡ್ತಾನೆ. ಅವಾಗ ಓನರ್ ಬಂದು ಸಂಬಳ ಕೊಡ್ತಾನೆ. ಅಣ್ಣಯ್ಯನು ಈಗ ಮಾಡ್ಬೋದು ಅಂತ ಈ ಐಡಿಯಾ ಕೊಟ್ಟಿ. ನೋಡಿದ್ರ ಗೌಡ್ರೆ, ನಿಮ್ಮಿಂದ ಆ ಚಿಕ್ಕ ಹುಡುಗ ಎಂತ ಯೋಚನೆ ಮಾಡಿದಾನೆ ಅಂತ. ಬೇರೆ ನಿಯತ್ತಿನ ಬಗ್ಗೆ ಮಾತಾಡ್ತಿರಲ್ಲ, ಮೊದಲು ನೀವು ನಿಯತ್ತಾಗಿರಿ. ಏಯ್, ಕೊಡೋ ನನ್ನ ದುಡ್ಡನ್ನ. ಏಯ್ ಭೂಪತಿ, ಇನ್ನೊಂದ್ಸಲ ಹೀಗೆ ಮಾಡಬೇಡ. ಸಿನಿಮಾನ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡ್ಬೇಕು, ಅದನ್ನ ಜೀವನ ಕಳ್ವಡಿಸ್ಕೋಬಾರ್ದು. ಸಾರಿ ಅಂಕಲ್, ಇನ್ನೊಂದ್ಸತಿ ಈ ತರ ಮಾಡಲ್ಲ. ಅಣ್ಣ, ಈಗ್ಲಾದ್ರೂ ಇವ್ರ ದುಡ್ಡು ಕೊಡು. ಅಡ ಬಾಳೆಹಣ್ಣು ನೀವು ದುಡ್ಡು ಕೊಡ್ತೀನಿ ಕಡ, ಆದ್ರೆ ಈಗ ಕೊಡಲ್ಲ. ನೀವು ಲೆಕ್ಕರ ಸರಿ ಮಾಡ್ಕೊಂಬಂದ್ಮೇಲೆ ಕೊಡ್ತೀನಿ. ಗೌಡ್ರೆ, ನನ್ನ ಲೆಕ್ಕ ಸರಿಯಾಗಿ ಐತೆ. 5555 ರೂಪಾಯಿ ಕೊಟ್ಬಿಡಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನೇ ಕಿಡ್ನಾಪ್ ಮಾಡ್ಬಿಡ್ತೀನಿ. ಅಲ್ಲ ಭೂಪತಿ, ನನ್ನ ಹೋಮ್ ವರ್ಕ್ ಬರೆಯಕ್ಕೆ ಹೇಳಿದೆ, ಯಾಕೆ ಬರ್ದಿಲ್ಲ? ಅದು ಬರಿಬೇಕು ಅಂತಾನೆ ಇದ್ದೆ, ರಾತ್ರಿ ಮನೇಲಿ ಕರೆಂಟ್ ಇರ್ಲಿಲ್ಲ. ಕರೆಂಟ್ ಎಲ್ಲಿ ಹೋಯ್ತು? ನಮ್ಮ ಅಣ್ಣಯ್ಯ ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ, ಫ್ಯೂಸ್ ಸಮೇತ ಕಿತ್ಕೊಂಡು ಹೋಗ್ಬಿಟ್ರು. ನಿಮ್ಮ ಅಣ್ಣ ಯಾಕೆ ಕರೆಂಟ್ ಬಿಲ್ ಕಟ್ಟಿಲ್ಲ? ನಾನು ರಾತ್ರಿ ಎಲ್ಲ ಓದಿ ಅವನಿಗಿಂತ ಬೆಳೆದು ಬಿಡ್ತೀನಿ ಅಂತ ಹೊಟ್ಟೆ ಉರಿ, ಅದಕ್ಕೆ ಕರೆಂಟ್ ಬಿಲ್ ಕಟ್ಟಿರ್ಲಿಲ್ಲ. ಯೂಸ್ಲೆಸ್ ಫೆಲೋ. ಯಾರು ನೀವಾ? ನಿಮ್ಮ ಅಣ್ಣ ಕಣೋ. ಓ ಮೇಷ್ಟ್ರೆ, ಹೆಂಗ್ ನಡೀತಾ ಇದ್ದು ನಿಮ್ಮ ಅಭ್ಯಾಸ? ಕೈ ಮುಂದಕ್ಕೆ ಹಾಕು. ಮೇಷ್ಟ್ರೆ, ನೀವು ಮಾಡರಿ, ಬ್ಯಾಡ ಅನ್ನಲ್ಲ, ಆದ್ರೆ ಯಾಕೆ ಹೊಡಿತಾ ಇದ್ರೆ ಬಿಟ್ಟು ಹೊಡ್ರಿ, ಇದಾದ್ರೆ ನೋವು ಆಯ್ತದೆ. ಕರೆಂಟ್ ಬಿಲ್ ಯಾಕೆ ಕಟ್ಟಿಲ್ಲ? ಯಾವ ಮುಟ್ಟಣ್ಣ ನಿಮ್ಗೆ ಹೇಳ್ದವ? ತಿಂಗಳು ಕರೆಕ್ಟಾಗಿ ಕರೆಂಟ್ ಬಿಲ್ ಕಟ್ತಾವ್ನಿ. ಹಂಗಾದ್ರೆ ರಾತ್ರಿ ಕರೆಂಟ್ ಯಾಕಿಲ್ಲ? ಮೇಷ್ಟ್ರೆ, ನಿಮ್ಗೆ ಯಾವ ಮಾರಿಸ್ತಾವ್ರೆ? ನೆನ್ನೆ ನಮ್ಮ ಮಟ್ಟಿಲಿ ಕರೆಂಟ್ ಇತ್ತು. ಹೌದಾ? ಹೋಮ್ ವರ್ಕ್ ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಕರೆಂಟ್ ಇಲ್ಲ ಅಂತ ಹೇಳ್ತಾವನೆ, ಅದ ಹೆಂಗೆ? ಆ ಪೊಟ್ಟೆ ತಂದು ಸುಳ್ಳು ಹೇಳ್ತಾವನೆ. ಅವ್ನು ಹೋದ್ಗೆ ಅವತ್ತಾರು ತೊಂದರೆ ಮಾಡಿದಾನೆ ನಾನು. ಅಲ್ಲಯ್ಯ, ನೀನ್ ತಪ್ಪು ಮಾಡ್ಬಿಟ್ಟು ಅವನ ಮೇಲೆ ಬ್ಲೇಮ್ ಮಾಡ್ತೀಯಾ? ಅಲ್ಲಯ್ಯ, ಅವನು ಓದಿ ದೊಡ್ಡವನ ಆಗ್ಬಿಡ್ತಾನಂತ ನಿನ್ ಹೊಟ್ಟೆವ್ರಿ. ಅಯ್ಯೋ ಸುನೆ, ಕೈ ಮುಂದೆ ಅವ್ವ ಹಾಕು ಬಂದೆ ಕೈಗೆ. ನಮ್ಮ ಬಾಬಣ್ಣಗೆ ಪಾಲಿಶ್ ಮಾಡ್ತಾ ಇದ್ದೀರಿ? ಅತ್ತೆಯಮ್ಮ, ಅದು ಪಾಯಿಂಟ್ಸ್ ಅಲ್ಲ, ಪನಿಷು. ಹಿಂದೆ ಜಾಣ, ಅದನ್ನ ಯಾಕೆ ಮಾಡ್ತಾ ಇದ್ದೀರಿ? ಅದನ್ನ ಇವನ ಹತ್ರ ಕೇಳಿ. ಯೂಸ್ಲೆಸ್ ಫೆಲೋ. ಅದ ಬಾಳಣ್ಣು, ಆ ಮೇಷ್ಟ್ರ ತಾವ್ ನನ್ನ ಮೇಲೆ ಸುಳ್ಳು ಹೇಳಿ ಹೊಡ್ಸಿಯ. ನಾನೇನು ಅವ್ರಿಗೆ ಹೊಡೀರಿ ಅಂತ ಹೇಳಲಿಲ್ಲ, ನೀನೇನು ಅಂತ ಗೊತ್ತಲ್ವಾ, ಅದಕ್ಕೆ ಅವ್ರು ಹೊಡೆದಿರೋದು. ನೋಡ್ದೆಮ್ಮೆ ಪುಟ್ಮಲ್ಲಿ ನಿನ್ನ ಮುದ್ದಿನ ಕೂಸ್ನ ಹೆಂಗ್ ಸುಳ್ಳು ಹೇಳೋದ್ ಕಲ್ತಾನ ಅಂತ. ಬಾಬು, ಸುಳ್ಳು ಹೇಳಿಯಾ? ಅವ್ನು ಸುಳ್ಳು ಹೇಳಿದ್ರೆ ದೇವ್ರು ಮೆಚ್ಚಕ್ಕಿಲ್ಲ. ಇನ್ನೊಂದ್ಸಲ ಸುಳ್ಳು ಹೇಳ್ಬಾರ್ದು ಕೂಸು. ಆಯ್ತು ಅತ್ತೆಯಮ್ಮ, ಇನ್ನೊಂದ್ಸತಿ ಸುಳ್ಳು ಹೇಳಲ್ಲ. ಅಣ್ಣಯ್ಯ ಸುಳ್ಳು ಹೇಳೋದು ನೋಡಿದ್ರೆ ನನಗೂ ಸುಳ್ಳು ಹೇಳ್ಬೇಕು ಅನ್ಸ್ತದೆ. ಬಾಬಣ್ಣ, ನೋಡಿದ್ರಿ ಆ
ಬಾಬು ಸುಳ್ಳು ಹೇಳೋದ್ ಕಲ್ತಿರೋದು ನಿಮ್ಮಿಂದನೇ. ಆಮೇಲೆ ಪುಟ್ಮಲಿ ನಾ ಎಲ್ಲಿ ಸುಳ್ಳು ಹೇಳಿದ ನಮ್ಮೆ ಇನ್ನೇನು ನಮ್ ಡ್ಯಾಡ್ಗೆ ಸುಳ್ಳು ಹೇಳಿ ತಾನು ನೀವು ನನ್ನ ಮದ್ವೆ ಆದದ್ದು. ಅದಕ್ಕೆ ಅವ್ರು ನಿಮ್ಮನ್ನ ಇನ್ನೂ ಅಳಿ ಅಂತ ಒಪ್ಕೊಲಿಲ್ಲ. ಈಗ ಸೆಂಚುರಿ ಗೌಡನ ವಿಷಯ ಬೇಕಾ? ಹೋಗಿ ಮುಲಾಮ್ ತಕೊಂಬೋಗು. ಆ ಮೇಷ್ಟ್ರು ಪಾಠ ಹೇಳ್ಕೊಡಕ್ಕಿಂತ ಒಡೆಯೋದು ಜಾಸ್ತಿ ಆಗ್ಬಿಟ್ಟದ. ಹೋಗಿ ಮಮ್ಮಣ್ಣ, ನನ್ನ ಕೈಲಿ ಆಗಲ್ಲ, ನಂಗೆ ಸುಸ್ತಾಯ್ತದೆ. ಡಾಕ್ಟರ್ ತಗೋ ಹೋಗಿದ್ದಿ, ಅವರು ಜಾಸ್ತಿ ಕೆಲಸ ಮಾಡಬಾರ್ದು ಅಂದವ್ರೆ. ಹಣ್ಣಿನ ಜ್ಯೂಸ್ ಕುಡಿಬೇಕಂತೆ. ಅದಕ್ಕೆ ಆಗ್ತಲ್ಲ ಕೆಡ್ಸ್ಕೊಂಡೆ ಬಿಡ್ಸಲ್ಲ ಕುಡಿ ಹೋಗು. ಪಾಕೆಟ್ ಜ್ಯೂಸ್ ಎಲ್ಲ ಕುಡಿಬಾರ್ದಂತೆ, ನಾಟಿಕಲ್ ಜ್ಯೂಸ್ ಮಾತ್ರ ಕುಡಿಬೇಕಂತೆ. ಯಾವ್ದನ್ನೇ ನಾಟಿಕದು ನಾನು ಎಲ್ಲೂ ಕೇಳೇ ಇಲ್ವಲ್ಲ. ಆಮೇಲೆ ಪುಟ್ಮಲಿ ಅದು ನಾಟಿಕಲ್ ಅಲ್ಲ ಕಮ್ಮಿ, ನ್ಯಾಚುರಲ್ಲು. ಹೇಳಿದ್ರಿ ಚಾಡ. ಅದೇ ಜ್ಯೂಸ್ ಕುಡಿಬೇಕಂತೆ. ಅದೇ ಏನ್ ಮಾಡೋದು, ನಮ್ ಬೀದಲ್ಲಿ ಜ್ಯೂಸ್ ಅಂಗಡಿನೇ ಇಲ್ಲ. ಅಂದ್ರೆ ನೀ ಹೇಳೋ ಅರ್ಥ ಏನ? ನಾನು ಪಟಾಪಟಿ ಚಡ್ಡಿ ಬನ್ನಿ ಅಂಗಡಿನ ಮುಚ್ಚಿಬಿಟ್ಟು ಜ್ಯೂಸ್ ಅಂಗಡಿ ಓಪನ್ ಮಾಡ್ಬೇಕಾ? ಹಂಗೆ ಮಾಡಿ. ಓಕೆ ಹಂಗೆ ಮಾಡಿ. ಅಲ್ಲಿವ್ರೆ, ನಿಮ್ಮ ಕಂಜೂಸ್ ಗಂಡ ನಿಮಗೆ ಜ್ಯೂಸ್ ಕುಡಿಸ್ತಾ ಇರ್ಬೋದು, ಆದ್ರೆ ಈ ಜಾನಿ ನಿಮ್ಮ ಆಸೆಗೆ ತಣ್ಣೀರು ಎರಚಲ್ಲ, ಬದಲಿಗೆ ಜ್ಯೂಸ್ ಎರಚ್ತಾನೆ. ನೀವು ಅದರಲ್ಲಿ ಮುಳುಗಿ ತೇಲಾಡ್ಬೋದು. ಜಾನಿ ನನಗೆ ಕೆಲ್ಸದ ವಿಷಯ ಹೇಳಿದ್ನಲ್ಲ, ಏನ್ ಮಾಡಿದ್ರಿ? ನಾನು ಆ ಕೆಲಸ ಮಾಡಲ್ಲ ಮಧು. ನಾನು ಓನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮಗ್ ಸೈಕಲ್ ಓಡ್ಸಕ್ಕೆ ಬರಲ್ಲ, ಇನ್ ಜೆಟ್ ಬೇರೆ ಓಡಿಸ್ತೀರಾ? ಸುಮ್ನೆ ಹಗಲ್ ಕನ್ಸ್ ಕಾಣ್ಬೇಡಿ. ಹೌದು, ನಾನು ಕನಸ್ಕಾರನೇ. ಕನಸು ಕಾಣ್ತೀನಿ, ಕೋಟಿ ಬರ್ಲಿ ಅಂತ ಕನಸು ಕಾಣಲ್ಲ. ಆದ್ರೆ ಕನಸನ್ನ ಕೋಟಿ ಖರ್ಚು ಮಾಡಿದ್ರು ನನ್ಸ್ ಮಾಡ್ಕೊಂಡೇ ಮಾಡ್ಕೋತೀನಿ. ನನ್ನ ಅಪೂರ್ವವಾದ ಟ್ಯಾಲೆಂಟ್ನ ಬಳಸಿ ಮಂಜಿನ ಹನಿ ಸುರಿಸ್ತೀನಿ. ನಿಮ್ ಕನ್ಸನ್ ಬಿಸ್ನೆಸ್ ಯಾವ್ದು ಅಂತ ತಿಳ್ಕೊಬೋದಾ? ಅದನ್ನ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅದೇನ್ ಮಾಡಿ ತೋರಿಸ್ತಿರೋ ಮಾಡಿ, ಆದ್ರೆ ನಾನ್ ನಿಮ್ಗೆ ನಯಾ ಪೈಸನು ಕೊಡಲ್ಲ. ನೀನ್ ಕೊಟ್ರು ನಾನು ತಗೊಳಲ್ಲ. ನನ್ನಂತ ಹೆಂಗ್ ಐಕಾನ್ಗೆ ಫೈನಾನ್ಸ್ ಮಾಡೋದಕ್ಕೆ ಬೇಜಾನ್ ಜನ ಕ್ಯೂ ನಿಂತಿದ್ದಾರೆ. ಹಕ್ಕಿ ಗೂಡಲ್ಲಿದ್ದಾಗ ಅದಕ್ಕೆ ಅದ್ರ ಬಂಡವಾಳ ಗೊತ್ತಾಗಲ್ಲ, ಹಾರಕ್ ಶುರು ಮಾಡ್ದಾಗ್ಲೇ ಗೊತ್ತಾಗೋದು. ಎಷ್ಟು ದೂರ ಹಾರ್ತಿರೋ ಹಾರಿ, ಆಮೇಲೆ ಈ ಮಧು ಹತ್ರ ವಾಪಸ್ ಬರ್ಲೇಬೇಕು. ಪುಟ್ಟಮಲ್ಲಿ ಅವ್ರು ಹೇಳ್ದಾಗೆ ಜ್ಯೂಸ್ ಅಂಗಡಿ ಇಟ್ಟಾಯ್ತು. ಅವರೇ ಮೊದಲು ಬಂದು ಜ್ಯೂಸ್ ಕುಡಿದ್ರೆ ನಾನು ಜ್ಯೂಸ್ ಅಂಗಡಿ ಇಟ್ಟಿದ್ದಕ್ಕೂ ಸಾರ್ಥಕ ಆಗೋಗುತ್ತೆ. ದೇವ್ರೆ, ಅವ್ರು ಮೊದಲು ಬಂದು ಜ್ಯೂಸ್ ಕುಡಿಯೋ ಹಾಗೆ ಮಾಡಪ್ಪ. ಮಹಾನದಿ ಬರುತ್ತೆ ಅನ್ಕೊಂಡೆ. ಎಂತ ಮರ್ರೆ, ನಂಗೆ ಬೈತಿದ್ರಾ? ನಿಮ್ಗೆ ಯಾಕೆ ಬೈಲಿ? ನಿಮಗ್ ಬೈಯಷ್ಟು ನಾನು ದೊಡ್ಡನಾಗಿಲ್ಲ. ಯಾವುದೋ ಹೊಸ ಕೈಕೊಚ್ಚು ಶುರು ಮಾಡ್ದಂಗಿತ್ತ. ಇದು ಕೈಕೋಚಲ್ಲ, ಜ್ಯೂಸ್ ಸೆಂಟ್ರು. ಮೇಲ್ ಬೋರ್ಡ್ ನೋಡಿ. ಒಳ್ಳೇದು. ಬೇಸಿಗೆಗೆ ಜ್ಯೂಸ್ ಕುಡಿಕೊಂಬಂಗಿದ್ರೆ ಬೇರೆ ಏರಿಯಾಗೆ ಹೋಯ್ಕಿದ್ದಿತ್ತು. ಈಗ ಇಲ್ಲೇ ಕುಡಿಲಕ್ಕಲ್ಲ. ಇಲ್ಲಿ ದುಡ್ಡು ಕೊಟ್ರೆ ಮಾತ್ರ ಜ್ಯೂಸ್ ಕೊಡೋದು, ಬಿಟ್ಟಿ ಕೊಡಲ್ಲ. ಬಿಟ್ಟಿ ಕೊಡಿ ಅಂದೇಳಿ ನಾನೇನು ಕೇಳಲಿಲ್ಲ. ಕೇಳಿದ್ರು ಇಲ್ಲಿ ಯಾರು ಕೊಡ್ತಿರ್ಲಿಲ್ಲ. ತಾವು ಹೋಗ್ಬೋದು. ಪಾಪಕ್ಕೂ ಮುಂಚೆ ಈ ಅಂಗಡಿ ಇಡೋಕೆ ನೀವು ಲೈಸೆನ್ಸ್ ತಗೊಂಡಿರ್ಯಾ? ಬಿಟ್ರೆ ಈಗಷ್ಟೇ ಅಂಗಡಿ ಓಪನ್ ಮಾಡಿದ್ದೀನಿ, ಸ್ವಲ್ಪ ದಿನ ಆದ್ಮೇಲೆ ಲೈಸೆನ್ಸ್ ಮಾಡಿಸ್ಬಿಡ್ತೀನಿ. ಅಲ್ಲಿ ತನಕ ನೀವು ಫ್ರೀಯಾಗಿ ಜ್ಯೂಸ್ ಕುಡಿಬಹುದು. ನಂಗೀಗ ಜ್ಯೂಸ್ ಕುಡಿಕಂದಲ್ಲಿ ಅನಿಸ್ತಾ ಇಲ್ಲ, ನಂಗೀಗ ಬೀಡ ತಿನ್ಕಂಬಂಗೆ ಅನಿಸ್ತಿತ್ತು. ಬೀಡನಾ? ಎಷ್ಟುದು? ಹೆಚ್ಚೇನಿಲ್ಲ, ಒಂದು 500. 2 ಆ್ಯಪಲ್ ಜ್ಯೂಸ್ ಮಾಡಿಡ. ಹೆಂಡ್ತಿ ಬಸ್ರಿ ಅಲ್ದ, ಕಡಿಗೆ ಬಂದು ತಗೊಂಡೋತೆ. ಒಂದು ನಂಗೆ, ಒಂದು ಹೆಂಡ್ತಿಗೆ. ಜ್ಯೂಸ್ ಅಂಗಡಿ ಮಡಗಿದ್ದೀರಿಯಾ? ವೆಲ್ಕಮ್ ಪುಟ್ಮಲ್ಲಿ ಅವರೇ. ಈ ಜ್ಯೂಸ್ ಅಂಗಡಿ ಓಪನ್ ಮಾಡಿದ್ದೆ ನಿಮ್ಗೋಸ್ಕರ. ಅಂದ್ರೆ ನಿಮ್ಗೆ ಜ್ಯೂಸ್ ಅವಶ್ಯಕತೆ ತುಂಬಾ ಇದೆಯಲ್ಲ, ಅದಕ್ಕೆ ಅಂಗಡಿ ಓಪನ್ ಮಾಡಿದೆ. ನಾನು ಜ್ಯೂಸ್ ಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮ್ಮ ಮನೆ ಕುಕ್ಕರ್ ಬಗ್ಗೆ ನನಗೆ ಗೊತ್ತಿರಲ್ವಾ? ನೀವು ಯಾವ ಹಣ್ಣಿನ ಜ್ಯೂಸ್ ಕೇಳಿದ್ರಿ ಅಂತೆ? ನಂಗೆ ಮಾವಿನ ಜ್ಯೂಸ್ ಮಾಡ್ಕೊಡಿ. ನನಗೆ ಗೊತ್ತಿತ್ತು ನೀವು ಇದನ್ನೇ ಕೇಳ್ತೀರಾ ಅಂತ. 1 ನಿಮಿಷ ಕೂತ್ಕೊಳ್ಳಿ, ಹಿಂಗೋಗಿ ಹಿಂಗ್ ಜ್ಯೂಸ್ ಮಾಡ್ಕೊಂಬನ್ಕೊಂಡು. ಮಧುರವ್ರ, ಮಾವಿನಕಾಯಿ ಕೊಡಿಲಿ. ಜಾನಿ, ಮಾವಿನಕಾಯಿ ತಿನ್ಬೇಕು ಅಂತ ತುಂಬಾ ಬಯಕೆ ಆಗೋಗಿತ್ತು. 3 ತಿಂಗಳಿಗೆ ನನ್ನ ಹೆಂಡತಿ ಕೈಲಿ ಮಾವಿನಕಾಯಿ ತಂದು ಕೊಟ್ಟಿದ್ದೀರಾ. ನಾನೇನಾದ್ರೂ 6 ತಿಂಗಳು ಬರ್ದೇ ಹೋಗಿದ್ರೆ ಇನ್ನು ಏನೇನು ಕೊಡ್ತಿದ್ರು? ಅದು ತಿನ್ನಕಂಬಿಡಿ. ಕನ್ಫರ್ಮ್ ಆಗಿದೆ. ನಿನಗೋಸ್ಕರ ಮಾವಿನಕಾಯಿ ತಂದು ತಕತೀನಿ. ಬೆಡ್ರೂಮ್ ಅಲ್ಲಿ ಮಗು ಫೋಟೋ ಇಟ್ಕೊಂಡು ದಿನ ರಾತ್ರಿ ಅದನ್ನ ನೋಡ್ತಾ ಮಲ್ಕೊಂಡ್ರೆ ನಮ್ಗೂ ಇದೇ ತರ ಕ್ಯೂಟ್ ಬೇಬಿ ಆಗುತ್ತಂತೆ. ಪುಟ್ಟ ಕೂಸಿಗೆ ಬಟ್ಟೆ ತಂದು ನೀ ಹೆಂಗಿದ್ದದು ನೋಡಿ. ಗೌಡ್ರೆ, ಸೂಪರ್ ಆಗಿದೆ. ಈ ತರ ಕಲರ್ ಚೂಸ್ ಮಾಡಕ್ ಜಾನಿಗೂ ಬರಲ್ಲ.